ಒಮ್ಮೆ ಕಲ್ಪಿಸ್ಕೊಳ್ಳಿ, ಸಾವಿರಾರು ಮೈಲಿ ಪ್ರಯಾಣ ಮಾಡಿ ಜೆರುಸಲೇಂಗೆ ಹೋಗಿ ಇತಿಹಾಸದ ಅತ್ಯಂತ ಪ್ರಸಿದ್ಧ ಘಟನೆ ನಡೆದ ನಿಖರವಾದ ರಸ್ತೆಯ ಮೇಲೆ ನಾವೆಲ್ಲರೂ ಹೆಜ್ಜೆ ಹಾಕ್ತಾ ಇದ್ದೀವಿ ಅಂತ. ಆ ಕಲ್ಲಿನ ರಸ್ತೆಯ ಮೇಲೆ ನಡೆಯೋವಾಗ ಮೈ ಜುಮ್ ಅನ್ನುತ್ತಲ್ವಾ? ಖಂಡಿತ. ಆದರೆ ಇದ್ದಕ್ಕಿದ್ದಂತೆ ನಮಗೆ ಒಂದು ಸತ್ಯ ಗೊತ್ತಾಗುತ್ತೆ. ಅದೇನಂದ್ರೆ, ನಾವು ನಡೀತಾ ಇರೋದು ಆ ಮೂಲ ರಸ್ತೆಯ ಮೇಲೆಯೇ ಅಲ್ಲ, ಇತಿಹಾಸದಲ್ಲಿ ಆ ಜಾಗ ಸಂಪೂರ್ಣವಾಗಿ ಬದಲಾಗಿ ಹೋಗಿದೆ ಅಂತ. ಅರೆ ಹೌದಾ? ಹೌದು. ಇಂದಿನ ನಮ್ಮ ಈ ಆಳವಾದ ಅಧ್ಯಯನಕ್ಕೆ ಸ್ವಾಗತ. ನಾವಿಂದು ಚರ್ಚಿಸ್ತಾ ಇರೋ ವಿಷಯ ಕೇವಲ ಗುಡ್ ಫ್ರೈಡೇ ದಿನ ನಡೆಯುವ ಒಂದು ಆಚರಣೆ ಬಗ್ಗೆ ಮಾತ್ರ ಅಲ್ಲ. ಕರೆಕ್ಟ್. ಇದು ಸ್ಟೇಷನ್ಸ್ ಆಫ್ ದ ಕ್ರಾಸ್ ಅಥವಾ ಶಿಲುಬೆಯ ಹಾದಿಯ ನಿಲ್ದಾಣಗಳ ಬಗ್ಗೆ. ಎಕ್ಸಾಕ್ಟ್ಲಿ. ಇದು 2000 ವರ್ಷಗಳ ಇತಿಹಾಸ, ಬದಲಾದ ಭೂಗೋಳ ಮತ್ತು ಇಂದಿನ QR ಕೋಡ್ಗಳನ್ನು ಬಳಸುವ ಆಧುನಿಕ ಸಾಮಾಜಿಕ ನ್ಯಾಯದ ಹೋರಾಟಗಳ ಸುತ್ತ ಹೆಣೆದುಕೊಂಡಿರೋ ಒಂದು ರೋಚಕ ಕಥೆ. ನಮ್ಮ ಮುಂದಿರೋ ಲೇಖನಗಳು, ಐತಿಹಾಸಿಕ ವರದಿಗಳು ಮತ್ತು ಚರ್ಚ್ನ ಆಧುನಿಕ ದಾಖಲೆಗಳನ್ನು ಗಮನಿಸಿದಾಗ ಒಂದು ಪ್ರಮುಖವಾದ ಪ್ರಶ್ನೆ ಕಾಡೋಕೆ ಶುರುವಾಗುತ್ತೆ. ಯಾವ ಪ್ರಶ್ನೆ? ಅದೇ, ಭೌತಿಕವಾದ ನೆಲವೇ ಮಾಯವಾದಾಗ ಅಥವಾ ಆ ನೆಲದ ಮೇಲಿನ ರಸ್ತೆಗಳೇ ನಾಶವಾದಾಗ ಭೌತಿಕವಾದ ಹಾದಿಯೊಂದು ಶತಮಾನಗಳ ಕಾಲ ಹೇಗೆ ಜೀವಂತವಾಗಿರಲಿಕ್ಕೆ ಸಾಧ್ಯ ಅಂತ. ಓಹ್ ನಿಜ. ಜೆರುಸಲೇಂನ ಒಂದು ಭೌತಿಕವಾದ ಧೂಳಿನಿಂದ ಕೂಡಿದ ದಾರಿ ಯುರೋಪಿನ ಚರ್ಚ್ಗಳ ಗೋಡೆಗಳನ್ನು ಹೇಗೆ ತಲುಪಿತು ಅನ್ನೋದು ನಿಜಕ್ಕೂ ಬೆರಗುಗೊಳಿಸುವಂತಿದೆ ಅಲ್ವಾ? ಅದೇ ಇಂದಿಲೆ ನಮ್ಮ ಅನ್ವೇಷಣೆಯ ಗುರಿ. ಹೌದು. ಈ ಹಾದಿಯನ್ನ ವಯಾ ಡೊಲರೋಸಾ ಅಥವಾ ನೋವಿನ ಹಾದಿಯಂತ ಕರೀತಾರೆ. ನಂಬಿಕೆಯ ಪ್ರಕಾರ ಯೇಸುಕ್ರಿಸ್ತನನ್ನ ಶಿಲುಬೆಗೇರಿಸಲು ಕರೆದೊಯ್ಯಲಾದ ದಾರಿ ಇದು. ಆದರೆ ನಾನು ಈ ಮೂಲಗಳನ್ನು ಓದುವಾಗ ನನ್ನ ತಲೆಗೇರಿದ ಮೊದಲ ಅಚ್ಚರಿಯ ಅಂಶ ಏನಂದ್ರೆ, ಇಂದು ಪ್ರವಾಸಿಗರು ನಡೆಯುವ ಆ ಹಾದಿಗೂ 2000 ವರ್ಷಗಳ ಹಿಂದಿನ ಮೂಲ ಹಾದಿಗೂ ಬಹುಶಃ ಯಾವುದೇ ಸಂಬಂಧವೇ ಇಲ್ಲ ಅನ್ನೋದೇ ತಾನೆ. ಎಕ್ಸಾಕ್ಟ್ಲಿ. ಅದು ಹೇಗೆ ಸಾಧ್ಯ? ನೋಡಿ, ಭೌಗೋಳಿಕವಾಗಿ ಆ ಮೂಲ ಹಾದಿಯನ್ನ ಇಂದು ನಿಖರವಾಗಿ ಗುರುತಿಸೋದು ಅಸಾಧ್ಯ. ಯಾಕಂದ್ರೆ ಕ್ರಿಸ್ತಶಕ 70ರಲ್ಲಿ ರೋಮನ್ನರು ಇಡೀ ಜೆರುಸಲೇಂ ನಗರವನ್ನ ಅಕ್ಷರಶಃ ನೆಲಸಮ ಮಾಡಿದ್ರು. ಅಂದ್ರೆ ಒಂದು ಕಟ್ಟಡವೂ ಉಳಿಯದಂತೆ ನಾಶ ಮಾಡಿದ್ರಾ? ಹೌದು, ಸಂಪೂರ್ಣವಾಗಿ. ನಂತರ ನಗರ ಮರುನಿರ್ಮಾಣವಾದಾಗ ಹಳೆಯ ರಸ್ತೆಗಳ ನಕ್ಷೆಯೇ ಬದಲಾಗಿ ಹೋಯಿತು. ಓಹ್ ವಾವ್! ಆಮೇಲೆ 4ನೇ ಶತಮಾನದ ಬೈಜಾಂಟೈನ್ ಸಾಮ್ರಾಜ್ಯದ ಕಾಲದಲ್ಲಿ, ಅಂದ್ರೆ ರೋಮನ್ ಸಾಮ್ರಾಜ್ಯ ಕ್ರಿಶ್ಚಿಯನ್ ಧರ್ಮವನ್ನ ಒಪ್ಪಿಕೊಂಡ ಆರಂಭಿಕ ದಿನಗಳಲ್ಲಿ ಯಾತ್ರಿಕರು ಈ ಹಾದಿಯನ್ನ ಹೆರೋಡ್ನ ಅರಮನೆಯಿಂದ ಆರಂಭಿಸ್ತಾ ಇದ್ರು. ಒಂದು ನಿಮಿಷ. ಅಂದ್ರೆ 4ನೇ ಶತಮಾನದಲ್ಲಿ ಒಂದು ಜಾಗದಿಂದ ಆರಂಭವಾಗ್ತಾ ಇತ್ತು. ಆದರೆ ನಮ್ಮ ದಾಖಲೆಗಳ ಪ್ರಕಾರ 11ನೇ ಶತಮಾನದಲ್ಲಿ ಕ್ರೂಸೇಡರ್ಗಳು, ಅಂದ್ರೆ ಯುರೋಪ್ನಿಂದ ಬಂದ ಧರ್ಮಯೋಧರು ಜೆರುಸಲೇಂಗೆ ಬಂದಾಗ ಅವ್ರೇನ್ ಮಾಡಿದ್ರು? ಅವರು ಈ ಹಾದಿಯ ಆರಂಭವನ್ನ ಆಂಟೋನಿಯಾ ಕೋಟೆಗೆ ಬದಲಾಯಿಸಿದ್ರು. ಅಂದ್ರೆ ಇತಿಹಾಸದ ಬೇರೆ ಬೇರೆ ಕಾಲಘಟ್ಟದಲ್ಲಿ ಜನ ಬೇರೆ ಬೇರೆ ರಸ್ತೆಗಳಲ್ಲಿ ನಡೆದು ಇದೇ ಆ ಪವಿತ್ರ ಹಾದಿ ಅಂತ ನಂಬಿದ್ರು ಅಲ್ವಾ? ಹೌದು. ಇಲ್ಲಿ ಅತ್ಯಂತ ಆಕರ್ಷಕ ವಿಷಯ ಏನಂದ್ರೆ, ಭೌಗೋಳಿಕ ನಿಖರತೆಗಿಂತ ಅಲ್ಲಿ ಭಾವನಾತ್ಮಕ ನಿಖರತೆ ಮುಖ್ಯ ಆಗಿತ್ತು. ಇಂದಿನ ಹಾದಿಯನ್ನ ನಾವು ನೋಡಿದ್ರೆ 1342ರಲ್ಲಿ ಫ್ರಾನ್ಸಿಸ್ಕನ್ ಸನ್ಯಾಸಿಗಳು, ಅಂದ್ರೆ ಕ್ಯಾಥೋಲಿಕ್ ಚರ್ಚ್ನ ಒಂದು ನಿರ್ದಿಷ್ಟ ಸನ್ಯಾಸಿ ಸಮುದಾಯ ಅಲ್ವಾ? ಕರೆಕ್ಟ್. ಆ ಫ್ರಾನ್ಸಿಸ್ಕನ್ ಸನ್ಯಾಸಿಗಳು ಈ ಹಾದಿಯನ್ನ ಅಧಿಕೃತವಾಗಿ ಗುರುತಿಸಿದ್ರು. ನಮ್ಮ ಮೂಲಗಳಲ್ಲಿರೋ ಆಧುನಿಕ ನಕ್ಷೆಯನ್ನು ನೋಡಿದಾಗ ನನಗೆ ಸಿಕ್ಕ ಒಂದು ಕುತೂಹಲಕಾರಿ ವಿವರವನ್ನ ಇಲ್ಲಿ ಹಂಚಿಕೊಳ್ಳೇಬೇಕು. ಖಂಡಿತ, ಹೇಳಿ. ಇಂದಿನ 1ನೇ ನಿಲ್ದಾಣ ಯಾವುದೋ ದೊಡ್ಡ ಚರ್ಚ್ನ ಪಕ್ಕದಲ್ಲಿಲ್ಲ. ಅದು ಉಮರಿಯಾ ಅನ್ನೋ ಮುಸ್ಲಿಂ ಪ್ರಾಥಮಿಕ ಶಾಲೆಯ ಬಳಿ ಇದೆ. ಓ, ಇದು ಬಹಳ ಇಂಟ್ರೆಸ್ಟಿಂಗ್. ಹೌದು. ಮತ್ತು ಕೊನೆಯ 5 ನಿಲ್ದಾಣಗಳು, ಅಂದ್ರೆ 10ರಿಂದ 14ನೇ ನಿಲ್ದಾಣಗಳು ಒಂದೇ ಕಟ್ಟಡದ ಒಳಗಿವೆ. ಅಂದ್ರೆ ಚರ್ಚ್ ಆಫ್ ದ ಹೋಲಿ ಸೆಪಲ್ಕರ್ ಒಳಗಿವೆ. ಇದನ್ನ ಬಿಡಿಸಿ ನೋಡಿದ್ರೆ ಮೂಲ ಭೂಗೋಳವೇ ಬದಲಾದಾಗ ಭೌತಿಕ ಹಾದಿಯೊಂದರ ಪಾವಿತ್ರತೆ ಹೇಗುಳಿಯುತ್ತೆ? ಇದು ಕೇವಲ ಆ ನಿರ್ದಿಷ್ಟ ಮಣ್ಣಿನ ಮೇಲಿನ ನಂಬಿಕೆನೋ ಅಥವಾ ಆ ಐತಿಹಾಸಿಕ ಘಟನೆಯನ್ನು ನೆನಪಿಸಿಕೊಳ್ಳುವ ಪ್ರಕ್ರಿಯೆ ಮೇಲಿನ ನಂಬಿಕೆನೋ? ಇದು ತುಂಬಾ ಆಳವಾದ ಪ್ರಶ್ನೆ. ಇಲ್ಲಿ ಮಾನವನ ಮನೋವಿಜ್ಞಾನ ಕೆಲಸ ಮಾಡುತ್ತೆ. ಮನುಷ್ಯನಿಗೆ ಒಂದು ಅಗೋಚರವಾದ ನಂಬಿಕೆಯನ್ನ ಅರಗಿಸಿಕೊಳ್ಳೋಕೆ ಭೌತಿಕವಾದ ಆಧಾರ ಬೇಕು. ನಿಜ. ನೆಲ ನಾಶವಾದ್ರೂ ಆ ಹೆಜ್ಜೆಗಳನ್ನ ಅನುಸರಿಸುವ ಪ್ರಕ್ರಿಯೆ ನಾಶ ಆಗೋದಿಲ್ಲ. ಆ ಘಟನೆಯನ್ನ ನೆನಪಿಸ್ಕೊಳ್ಳೋಕೆ ಮನುಷ್ಯನಿಗೆ ಒಂದು ನಕ್ಷೆ ಅಗತ್ಯ ಇತ್ತು. ಆ ನಕ್ಷೆ ಕಾಲಕ್ರಮೇಣ ಬದಲಾದರೂ ಅದರ ಹಿಂದಿನ ಭಾವನೆ ಬದಲಾಗಿಲ್ಲ. ಕರೆಕ್ಟ್. ಈ ಭೌತಿಕ ಆಧಾರದ ಅಗತ್ಯ ಎಷ್ಟಿತ್ತೆಂದ್ರೆ, ಜೆರುಸಲೇಂಗೆ ಹೋಗೋಕೆ ಸಾಧ್ಯವಾಗದಿದ್ದಾಗ ಇತಿಹಾಸದಲ್ಲಿ ಜನರು ಆ ಹಾದಿಯನ್ನೇ ತಮ್ಮ ಊರುಗಳಿಗೆ ತರೋಕೆ ಆರಂಭಿಸಿದ್ರು. ಹೌದು.
ಈ ಭೌತಿಕ ಸ್ಥಳಾಂತರದ ಹಿಂದಿನ ಕಾರಣ ಬಹಳ ಸ್ವಾರಸ್ಯಕರವಾಗಿದೆ. ಮಧ್ಯಯುಗದಲ್ಲಿ ಆಟೋಮನ್ ಟರ್ಕರು ಜೆರುಸಲೆಂನ ಮೇಲೆ ಹಿಡಿತ ಸಾಧಿಸಿದಾಗ ಯುರೋಪ್ನಿಂದ ಬರೋ ಯಾತ್ರಿಕರಿಗೆ ಅಲ್ಲಿಗೆ ಪ್ರವೇಶ ಮಾಡೋದು ಕಷ್ಟ ಆಯಿತು. ಆಗ ಅವ್ರೇನ್ ಮಾಡಿದ್ರು? ಆಗ ಫ್ರಾನ್ಸಿಸ್ಕನ್ ಸನ್ಯಾಸಿಗಳು ಯುರೋಪ್ನಾದ್ಯಂತ ಹೊರಾಂಗಣ ಪ್ರತಿಕೃತಿಗಳನ್ನ ನಿರ್ಮಿಸೋಕೆ ಆರಂಭಿಸಿದ್ರು. ಇವುಗಳನ್ನ ಸ್ಯಾಕ್ರೋಮಾಂಟಿ ಅಥವಾ ಪವಿತ್ರ ಬೆಟ್ಟಗಳು ಅಂತ ಕರಿತಾ ಇದ್ರು. ಓ, ಅಂದ್ರೆ ರೆಪ್ಲಿಕಾ ತರಹನ? ಹೌದು. ಇಟಲಿಯ ಬೆಟ್ಟಗಳ ಮೇಲೆ ಕಾಡುಗಳ ಮಧ್ಯೆ ನಿಜವಾದ ಜೆರುಸಲೆಂನಂತೆಯೇ ಗುಡ್ಡಗಳನ್ನ ಬಳಸಿ ನಿಲ್ದಾಣಗಳನ್ನ ನಿರ್ಮಿಸಿದ್ರು. ವಾವ್! 15ನೇ ಶತಮಾನದಲ್ಲಿ ವಿಲಿಯಂ ವೇ ಅನ್ನೋ ಒಬ್ಬ ಆಂಗ್ಲೇಯ ಯಾತ್ರಿಕ ಮೊದಲ ಬಾರಿಗೆ ಈ ನಿಲುಗಡೆಗಳನ್ನ ವಿವರಿಸೋಕೆ ಸ್ಟೇಷನ್ಸ್ ಅನ್ನೋ ಪದವನ್ನ ಬಳಸ್ದ ಅಂತ ದಾಖಲೆಗಳು ಹೇಳ್ತವೆ. ಆದ್ರೆ ಇಲ್ಲಿಯೇ ಇದು ನಿಜಕ್ಕೂ ಕುತೂಹಲಕಾರ ಆಗೋದು. ನಾವಿಂದು ಎಲ್ಲೆಡೆ 14 ನಿಲ್ದಾಣಗಳನ್ನ ನೋಡ್ತೀವಿ ಅಲ್ವಾ? ಹೌದು. ಆದ್ರೆ ಆರಂಭದಲ್ಲಿ ಇದು ಏಕರೂಪವಾಗಿರ್ಲಿಲ್ಲ. ಯುರೋಪ್ನ ಬೇರೆ ಬೇರೆ ಕಡೆ ಬೇರೆ ಬೇರೆ ಸಂಖ್ಯೆಯ ನಿಲ್ದಾಣಗಳಿದ್ರು. ಅಂದ್ರೆ ಎಷ್ಟಿದ್ವು? ಕೆಲವು ಕಡೆ 7, ಇನ್ನು ಕೆಲವು ಕಡೆ 37, ಮತ್ತೆ ಕೆಲವು ದಾಖಲೆಗಳ ಪ್ರಕಾರ ಬರೋಬ್ಬರಿ 600 ನಿಲ್ದಾಣಗಳಿದ್ದ ನಿದರ್ಶನಗಳು ಇವೆ. ಅರೆ, 600 ನಿಲ್ದಾಣಗಳೆಂದ್ರೆ ಒಮ್ಮೆ ಯೋಚಿಸಿ. 15ನೇ ಶತಮಾನದ ಒಬ್ಬ ಸಾಮಾನ್ಯ ರೈತ ಚಳಿಯಲ್ಲಿ ಅಥವಾ ಮಳೆಯಲ್ಲಿ 600 ನಿಲ್ದಾಣಗಳಲ್ಲಿ ನಿಂತು ಪ್ರಾರ್ಥನೆ ಮಾಡ್ತಾ ನಡೆಯೋದು ಎಂದ್ರೆ ಅದೊಂದು ದೈಹಿಕ ಮತ್ತು ಮಾನಸಿಕ ಮ್ಯಾರಥಾನ್ ಅಂತಾನೆ ಹೇಳ್ಬೋದು. ಖಂಡಿತ. ಕೇವಲ ನಂಬಿಕೆ ಮಾತ್ರವಲ್ಲ, ದೈಹಿಕವಾದ ನೋವನ್ನ ಅನುಭವಿಸುವ ಮೂಲಕ ಇತಿಹಾಸದ ಆ ನೋವಿನೊಂದಿಗೆ ಸಂಪರ್ಕ ಸಾಧಿಸುವ ಪ್ರಯತ್ನ ಆದಾಗಿತ್ತು. ಆದ್ರೆ 600 ನಿಲ್ದಾಣಗಳ ಆಚರಣೆಯನ್ನ ಎಲ್ಲರಿಗೂ ಮಾಡೋಕೆ ಸಾಧ್ಯವಿಲ್ಲವಲ್ಲ. ಅದು ದಿನಗಟ್ಲೆ ಹಿಡಿಯುವ ಪ್ರಕ್ರಿಯೆ. ಅದಕ್ಕಾಗಿಯೇ ಪ್ರಮಾಣೀಕರಣ ಅಂದ್ರೆ ಸ್ಟ್ಯಾಂಡರ್ಡೈಸೇಷನ್ ಅನಿವಾರ್ಯ ಆಯಿತು. ಇದು ಒಂದು ಪ್ರಮುಖ ಪ್ರಶ್ನೆಯನ್ನ ಹುಟ್ಟುಹಾಕುತ್ತೆ. ಈ 1731ರಲ್ಲಿ ಪೋಪ್ ಕ್ಲೆಮೆಂಟ್ 12 ಈ ನಿಲ್ದಾಣಗಳ ಸಂಖ್ಯೆಯನ್ನ ಅಧಿಕೃತವಾಗಿ 14ಗೆ ನಿಗದಿಪಡಿಸಿದ್ರು. ಓಕೆ. ಮತ್ತು ಇವುಗಳನ್ನ ಹೊರಾಂಗಣದಿಂದ ಚರ್ಚ್ನ ಹೊರಗಿನ ಗೋಡೆಗಳ ಮೇಲೆ ಸ್ಥಾಪಿಸೋಕೆ ಅನುಮತಿ ನೀಡಿದ್ರು. ಈ 14 ಅನ್ನೋ ಸಂಖ್ಯೆನೇ ಯಾಕೆ ಆರಿಸಿದ್ರು ಅನ್ನೋದು ಕೂಡ ಲಾಜಿಕಲ್ ಆಗಿದೆ ನೋಡಿ. ಹೇಗೆ? 600 ಅಂದ್ರೆ ಅತಿ ಉದ್ದ ಆಯ್ತು, 7 ಅಂದ್ರೆ ಅತಿ ಚಿಕ್ಕದಾಯ್ತು. 14 ನಿಲ್ದಾಣಗಳು ಯುರೋಪ್ನ ಒಂದು ಸಾಮಾನ್ಯ ಚರ್ಚ್ನ ಒಳಗಿನ ಗೋಡೆಗಳ ಮೇಲೆ ಚಿತ್ರಿಸೋಕೆ ಅಥವಾ ಕೆತ್ತೋಕೆ ಕರಾರುವಾಗಿ ಹೊಂದ್ಕೊಳ್ತಾ ಇತ್ತು. ಅಂದ್ರೆ ವಾಸ್ತುಶಿಲ್ಪ ಮತ್ತು ಸ್ಥಳಾವಕಾಶವು ಒಂದು ಧಾರ್ಮಿಕ ಸಂಪ್ರದಾಯದ ನಿಯಮಗಳನ್ನ ರೂಪಿಸ್ತು ಅಂತೀರಾ? ಹೌದು, ಎಕ್ಸಾಕ್ಟ್ಲಿ. ಆದ್ರೆ 14 ನಿಲ್ದಾಣಗಳು ಅಂತ ನಿಗದಿಯಾದ್ಮೇಲೆ ಎಲ್ಲವೂ ಮುಗೀತು ಅಂತ ಅಂದುಕೊಳ್ಳುವ ಹಾಗಿಲ್ಲ. ಇಲ್ಲಿಯೇ ಇತಿಹಾಸ ಮತ್ತು ಪಠ್ಯದ ನಡುವಿನ ದೊಡ್ಡ ಸಂಘರ್ಷ ಶುರುವಾಗೋದು. ನಿಜ. 14 ನಿಲ್ದಾಣಗಳು ಜಾಗತಿಕವಾಗಿ ಸ್ವೀಕೃತವಾಯಿತು ಅಂದಮೇಲೆ ಇವೆಲ್ಲವೂ ಮೂಲ ಬೈಬಲ್ನಿಂದಲೇ ಬಂದಿರಬೇಕು ಅಂತ ಯಾರಾದರೂ ಅಂದ್ಕೊಳ್ತಾರೆ. ಆದ್ರೆ ನಮ್ಮ ಮೂಲಗಳನ್ನ ಆಳವಾಗಿ ಓದಿದಾಗ ಅಚ್ಚರಿ ಆಗೋದೇನು ಅಂದ್ರೆ ಇವೆಲ್ಲವೂ ಬೈಬಲ್ನಲ್ಲಿಲ್ಲ. ಅರೆ, ಹೌದಾ? ಹೌದು. ಕೇವಲ 9 ನಿಲ್ದಾಣಗಳು ಮಾತ್ರ ನೇರವಾಗಿ ಬೈಬಲ್ನ ಗ್ರಂಥಗಳಲ್ಲಿ ಉಲ್ಲೇಖ ಆಗಿವೆ. ಉದಾಹರಣೆಗೆ, ಸೈಮನ್ ಅನ್ನೋ ವ್ಯಕ್ತಿ ಯೇಸುವಿಗೆ ಶಿಲುಬೆ ಹೊರಲು ಸಹಾಯ ಮಾಡೋದು ಬೈಬಲ್ನಲ್ಲಿದೆ. ಆದರೆ ಉಳಿದ 5 ನಿಲ್ದಾಣಗಳು ಎಲ್ಲಿಂದ ಬಂದ್ವು? ಆ 5 ನಿಲ್ದಾಣಗಳು ಬಹುಶಃ ಶತಮಾನಗಳಿಂದ ಜನರ ನಂಬಿಕೆ, ಜಾನಪದ ಕಥೆಗಳು ಅಥವಾ ಸಂಪ್ರದಾಯದ ಮೂಲಕ ಸೇರ್ಪಡೆಯಾದವುಗಳು. ಕರೆಕ್ಟ್. ಉದಾಹರಣೆಗೆ, ವೆರೋನಿಕಾ ಅನ್ನೋ ಮಹಿಳೆ ಬಂದು ಯೇಸುವಿನ ಮುಖವನ್ನ ಒರೆಸೋದು ಅಥವಾ ಯೇಸು ತನ್ನ ಭಾರ ತಾಳಲಾಡದೆ 3 ಬಾರಿ ಕೆಳಗೆ ಬೀಳೋದು. ಈ ಘಟನೆಗಳು ಬೈಬಲ್ನಲ್ಲಿ ಉಲ್ಲೇಖ ಆಗಿಲ್ಲ. ಯೇಸು 3 ಬಾರಿ ಕೆಳಗೆ ಬಿದ್ದುದು ಬೈಬಲ್ನಲ್ಲಿ ಇಲ್ವೇ? ಇದು ಜನಮಾನಸದಲ್ಲಿ ಎಷ್ಟೊಂದು ಆಳವಾಗಿ ಬೇರೂರಿದೆ ಅಂದ್ರೆ ಈ ಕಥೆಯಿಲ್ಲದ ಶಿಲುಬೆ ಹಾದಿಯನ್ನ ಊಹಿಸ್ಕೊಡೋದು ಕಷ್ಟ ಅಲ್ವಾ? ನಿಜ. ಜಾನಪದ ಕಥೆಗಳು ಯಾವಾಗಲೂ ನಾಯಕನನ್ನ ಇನ್ನಷ್ಟು ಮಾನವೀಯಗೊಳಿಸುತ್ತವೆ. 3 ಬಾರಿ ಮುಗ್ರಿಸಿ ಬೀಳೋದು, ಆ ನೋವನ್ನ, ಆ ದೈಹಿಕ ಶ್ರಮವನ್ನ ಸಾಮಾನ್ಯ ಜನರಿಗೆ ಇನ್ನಷ್ಟು ಹತ್ತಿರವಾಗುವಂತೆ ಮಾಡುತ್ತೆ. ಅದಕ್ಕಾಗಿಯೇ ಈ ಸಂಪ್ರದಾಯಗಳು ಲಿಖಿತ ಪಠ್ಯಗಳಿಗಿಂತಲೂ ಪ್ರಬಲವಾಗಿ ಬೆಳೆದು ನಿಂತ್ವು. ಹಾಗಾದ್ರೆ ಶತಮಾನಗಳಿಂದ ಜನರ ಭಾವನೆಗಳೊಂದಿಗೆ ಬೆರೆದೋಗಿದ್ದ ಈ ಸಂಪ್ರದಾಯಗಳನ್ನ ಆಧುನಿಕ ಯುಗದಲ್ಲಿ ಪ್ರಶ್ನಿಸೋಕೆ ಸಾಧ್ಯವೇ? ಇದನ್ನ ನಾವು ವಿಶಾಲ ದೃಷ್ಟಿಕೋನಕ್ಕೆ ಜೋಡಿಸಿ ನೋಡಿದ್ರೆ ವ್ಯಾಟಿಕನ್ ಈ ವಿಷಯದಲ್ಲಿ ಒಂದು ಹೆಜ್ಜೆ ಮುಂದಿಟ್ಟು. ಏನ್ ಮಾಡಿದ್ರು? 1975ರಲ್ಲಿ ಪೋಪ್ ಪಾಲ್ VI ಮತ್ತು ನಂತರ 1991ರಲ್ಲಿ ಪೋಪ್ ಜಾನ್ ಪಾಲ್ II ಅವರು ಸ್ಕ್ರಿಪ್ಚರಲ್ ಸ್ಟೇಷನ್ಸ್ ಆಫ್ ದ ಕ್ರಾಸ್ ಅಂದ್ರೆ ಕೇವಲ ಗ್ರಂಥಾಧಾರಿತ ಶಿಲುಬೆಯ ನಿಲ್ದಾಣಗಳ ಹೊಸ ಆವೃತ್ತಿಯನ್ನ ಪರಿಚಯಿಸಿದ್ರು. ಅಂದ್ರೆ ಕೇವಲ ಬೈಬಲ್ನಲ್ಲಿರೋದು ಮಾತ್ರ? ಹೌದು. ಇದರಲ್ಲಿ ಜಾನಪದ ಕಥೆಗಳನ್ನ ತೆಗೆದುಹಾಕಿ ಕೇವಲ ಬೈಬಲ್ನಲ್ಲಿರುವ ಘಟನೆಗಳನ್ನ ಮಾತ್ರ ಸೇರಿಸಲಾಯಿತು. ವಾವ್!
ಇದು ಐತಿಹಾಸಿಕ ಪಠ್ಯ ಮತ್ತು ಜನರ ಭಾವನಾತ್ಮಕ ಸಂಪ್ರದಾಯಗಳ ನಡುವಿನ ನಿರಂತರ ಘರ್ಷಣೆ ಮತ್ತು ಸಮತೋಲನವನ್ನ ತೋರಿಸುತ್ತೆ. ಖಂಡಿತ. ಆದರೆ ನಮ್ಮ ಅಧ್ಯಯನದ ಅತ್ಯಂತ ರೋಚಕ ಘಟ್ಟ ಇರೋದು 21ನೇ ಶತಮಾನದಲ್ಲಿ. ಜೆರುಸಲೇಂನಿಂದ ಯುರೋಪ್ನ ಚರ್ಚ್ಗಳಿಗೆ ಬಂದ ಈ ಆಚರಣೆ ಈಗ ಡಿಜಿಟಲ್ ಮತ್ತು ಸಾಮಾಜಿಕ ನ್ಯಾಯದ ಜಗತ್ತಿಗೆ ಕಾಲಿಟ್ಟಿದೆ. 2020ರ ಸಾಂಕ್ರಾಮಿಕ ರೋಗದ ಅಂದ್ರೆ ಪ್ಯಾಂಡೆಮಿಕ್ ಸಮಯವನ್ನ ಒಮ್ಮೆ ನೆನ್ಪಿಸ್ಕೊಳ್ಳಿ. ಭೌತಿಕ ಭೂಗೋಳ ಮತ್ತೆ ಮಾಯವಾಯ್ತು. ಹೌದು, ಚರ್ಚ್ಗಳ ಬಾಗಿಲು ಮುಚ್ಚಿದು, ಜನರಿಗೆ ಒಳಗೆ ಹೋಗೋಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಆಗ ನ್ಯೂಯಾರ್ಕ್ನ ನ್ಯೂ ಪಾಲ್ಟ್ಸ್ ಯುನೈಟೆಡ್ ಮೆಥಡಿಸ್ಟ್ ಚರ್ಚ್ ಒಂದು ವಿನೂತನ ಪ್ರಯೋಗ ಮಾಡಿತು. ಹೌದು, ಅವರು ಸಾಮಾಜಿಕ ನ್ಯಾಯದ ಶಿಲುಬೆಯ ನಿಲ್ದಾಣಗಳನ್ನು ಸೃಷ್ಟಿಸಿದ್ರು. ಚರ್ಚ್ನ ಹೊರಗಿನ ಹುಲ್ಲುಹಾಸಿನ ಮೇಲೆ ಬ್ಯಾನರ್ಗಳನ್ನ ಹಾಕಿದ್ರು. ಅದರ ಮೇಲೆ QR ಕೋಡ್ಗಳಿದ್ವು. ಅರೆ ವಾ! ರಸ್ತೆಯಲ್ಲಿ ಹೋಗೋರು ಆ QR ಕೋಡ್ ಸ್ಕ್ಯಾನ್ ಮಾಡಿದ್ರೆ ಅದು ಇಂದಿನ ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ವಿವರಿಸುವ ವೆಬ್ಸೈಟ್ಗೆ ಕರೆದೊಯ್ತಾ ಇತ್ತು. ಈ ನಿಲ್ದಾಣಗಳಲ್ಲಿ ಅವರು ಇಂದಿನ ವ್ಯವಸ್ಥಿತ ಅಧಿಕಾರ ಮತ್ತು ಜನಾಂಗೀಯ ಸಮಸ್ಯೆಗಳನ್ನ ಎತ್ತಿ ತೋರಿಸೋಕೆ ರಾಬಿನ್ ಡಿ ಆಂಜೆಲೋ ಅವರ ವೈಟ್ ಫ್ರೆಜಿಲಿಟಿ ಮತ್ತು ಕೆಲ್ಲಿ ಬ್ರೌನ್ ಡೌಗ್ಲಸ್ ಅವರ ಕೃತಿಗಳ ಪ್ರೇರಣೆ ಪಡೆದ್ರು. ಯೇಸು ಶಿಲುಬೆಯ ಭಾರದಿಂದ ಕೆಳಗೆ ಬೀಳೋ ದೃಶ್ಯವನ್ನ ಇಂದಿನ ಸಮಾಜದಲ್ಲಿ ಶೋಷಿತರು ವ್ಯವಸ್ಥೆಯ ಭಾರದಿಂದ ಕೆಳಗೆ ಬೀಳೋದಕ್ಕೆ ರೂಪಕವಾಗಿ ಬಳಸಲಾಯಿತು. ನಮ್ಮ ಮೂಲಗಳಲ್ಲಿರೋ ಈ ವಿಷಯವೆಲ್ಲ ಚರ್ಚಿಸುವಾಗ ನಾವು ಒಂದು ಸ್ಪಷ್ಟನೆ ಕೊಡಬೇಕು. ಈ ವೈಟ್ ಫ್ರೆಜಿಲಿಟಿ ಅಥವಾ ಇಂದಿನ ರಾಜಕೀಯ ವಿಚಾರಗಳ ಸರಿ ತಪ್ಪುಗಳ ಬಗ್ಗೆ ಚರ್ಚೆ ಮಾಡೋದು ನಮ್ಮ ಉದ್ದೇಶ ಅಲ್ಲ. ನಾವು ಯಾವುದೇ ರಾಜಕೀಯ ಒಲವು ತೋರುತ್ತಿಲ್ಲ. ಖಂಡಿತ. ನಾವು ಕೇವಲ ಮಾಹಿತಿಯನ್ನ ತಟಸ್ಥವಾಗಿ ಪ್ರಸ್ತುತಪಡಿಸ್ತಾ ಇದ್ದೀವಿ ಅಷ್ಟೇ. ಹೌದು. ನಮಗೆ ನಿಜಕ್ಕೂ ಆಶ್ಚರ್ಯ ಆಗ್ತಾ ಇರೋದು ಇದರ ಹಿಂದಿನ ಮೆಕ್ಯಾನಿಕ್ಸ್ ಅಥವಾ ಕಾರ್ಯವಿಧಾನ ನೋಡಿ. 2000 ವರ್ಷಗಳ ಹಳೆಯದಾದ ಒಂದು ಧಾರ್ಮಿಕ ಚೌಕಟ್ಟನ್ನ ಇಂದಿನ ಆಧುನಿಕ ಸಾಮಾಜಿಕ ಚರ್ಚೆಗಳಿಗೆ ಹೇಗೆ ಒಂದು ವಾಹನವಾಗಿ ಬಳಸಲಾಗ್ತಾ ಇದೆ ಅನ್ನೋದು ಅದ್ಭುತವಾಗಿದೆ. ಅದೇ ಇದರ ಶಕ್ತಿ. ಭಾಷೆಯ ಬಳಕೆಯಲ್ಲಿ ಅವರು ಮಾಡಿದ ಇನ್ನೊಂದು ದೊಡ್ಡ ಬದಲಾವಣೆಯನ್ನ ಗಮನಿಸಿ. ಸಾಂಪ್ರದಾಯಿಕವಾಗಿ ಕ್ರಿಶ್ಚಿಯನ್ ಧರ್ಮದಲ್ಲಿ ಕಿಂಗ್ಡಮ್ ಅಂದ್ರೆ ದೇವರ ಸಾಮ್ರಾಜ್ಯ ಅನ್ನೋ ಪದವನ್ನ ಬಳಸ್ತಾರೆ. ಹೌದು. ಆದ್ರೆ ಈ ಚರ್ಚ್ ಕಿಂಗ್ಡಮ್ ಬದಲಿಗೆ ಕಿಂಡಮ್ ಅನ್ನೋ ಪದವನ್ನ ಬಳಸ್ತು. ಕಿಂಗ್ಡಮ್ ಈ ಪದವನ್ನ ದೇವತಾಶಾಸ್ತ್ರಜ್ಞೆ ಅದಾ ಮಾರಿಯಾ ಇಸಾಸಿಡಿಯಾಸ್ ಅವರು ರೂಪಿಸಿದ್ರು ಅಂತ ಮೂಲಗಳು ಹೇಳ್ತಾವೆ. ಆದ್ರೆ ಯಾಕೆ ಈ ಬದಲಾವಣೆ? ನೋಡಿ, ಕಿಂಗ್ಡಮ್ ಅಂದ್ರೆ ಅಲ್ಲಿ ಒಬ್ಬ ರಾಜ ಇರ್ತಾನೆ, ಮೇಲು ಕೀಳು ಅನ್ನೋ ಅಧಿಕಾರಶಾಹಿ ವ್ಯವಸ್ಥೆ ಇರುತ್ತೆ. ಓಕೆ. ಆದ್ರೆ ಕಿನ್ ಅಂದ್ರೆ ಸಂಬಂಧಿಕರು ಅಥವಾ ಕುಟುಂಬ. ಕಿಂಗ್ಡಮ್ ಎಂದ್ರೆ ದೇವರ ಕುಟುಂಬ. ಅಲ್ಲಿ ಯಾರೂ ರಾಜನಲ್ಲ, ಯಾರೂ ಪ್ರಜೆಯಲ್ಲ, ಎಲ್ಲರೂ ಸಮಾನರು. ಓ ವಾವ್! ಒಂದು ಪದದ ಬದಲಾವಣೆ ಇಡೀ ಆಚರಣೆಯ ದೃಷ್ಟಿಕೋನವನ್ನೇ ಹೇಗೆ ಸಮಾನತೆಯತ್ತ ಕೊಂಡೊಯ್ಯುತ್ತೆ ನೋಡಿ. ಇದನ್ನ ಕೇಳ್ತಾ ಇದ್ದಾಗ ನನಗೇನನ್ಸ್ತಾ ಇದೆ ಗೊತ್ತಾ? ಹಾಗಾದ್ರೆ ಇವೆಲ್ಲದರ ಅರ್ಥವೇನು? ಇದೊಂದು ಕಂಪ್ಯೂಟರ್ನ ಓಪನ್ ಸೋರ್ಸ್ ಸಾಫ್ಟ್ವೇರ್ ಇದ್ದಂತೆ. ಅಂದ್ರೆ ಈ ಆಚರಣೆಯ ಮೂಲ ಕೋರ್ ರಚನೆ ಅಂದ್ರೆ ಆ ನೋವು ಮತ್ತು ತ್ಯಾಗದ ಹಾದಿ ಹಾಗೇ ಇರುತ್ತೆ. ಆದ್ರೆ ಪ್ರಸ್ತುತ ಸಮಾಜದ ಆಪರೇಟಿಂಗ್ ಸಿಸ್ಟಮ್ಗೆ ತಕ್ಕಂತೆ ಹೊಸ ತಲೆಮಾರುಗಳು ಹೊಸ ಅಪ್ಡೇಟ್ಗಳನ್ನ ಸೇರಿಸ್ಕೊಳ್ತಾನೆ ಇರ್ತಾರೆ. ಕರೆಕ್ಟ್. ಬಹಳ ಚೆನ್ನಾಗಿ ಹೇಳಿದ್ರಿ. ನಿಲ್ದಾಣಗಳು 14 ಇರ್ಬೋದು, ಆದ್ರೆ ಆ ನಿಲ್ದಾಣಗಳಲ್ಲಿ ನಾವು ಏನನ್ನ ನೋಡ್ತೀವಿ ಅನ್ನೋದು ನಮ್ಮ ಕಾಲದ ಅಗತ್ಯತೆಗಳಿಗೆ ತಕ್ಕಂತೆ ಬದಲಾಗ್ತಾ ಇದೆ. ಇದು ನಮ್ಮ ಇಡೀ ಚರ್ಚೆಯ ಸಾರಾಂಶವನ್ನ ಕರಾರುವಾಗಿ ಹಿಡಿದಿಡುತ್ತೆ. 2000 ವರ್ಷಗಳ ಹಿಂದೆ ಜೆರುಸಲೇಂನ ನಾಶವಾದ ರಸ್ತೆಗಳಲ್ಲಿ ಆರಂಭವಾದ ಒಂದು ಭೌತಿಕ ಹಾದಿ ಯುರೋಪಿನ ಗುಡ್ಡಗಳನ್ನ ಸೇರ್ತು. ನಂತರ ಪೋಪ್ಗಳಿಂದ 14 ನಿಲ್ದಾಣಗಳಾಗಿ ಪ್ರಮಾಣೀಕರಿಸಲ್ಪಟ್ಟು ಚರ್ಚಿನ ಗೋಡೆಗಳ ಮೇಲೆ ಚಿತ್ರಗಳಾಯಿತು. ಆನಂತರ ಪಠ್ಯಾಧಾರಿತ ಮರುಪರಿಶೀಲನೆಗೆ ಒಳಪಟ್ಟು ಮತ್ತು ಇಂದು QR ಕೋಡ್ಗಳ ಮೂಲಕ ಡಿಜಿಟಲ್ ರೂಪ ಪಡೆದು ಸಾಮಾಜಿಕ ನ್ಯಾಯದ ಭಾಷೆಯಾಗಿ ಬೆಳೆದಿದೆ. ಯಾವುದೇ ಸಂಕೀರ್ಣವಾದ ಇತಿಹಾಸವನ್ನ, ನೋವನ್ನ ಅಥವಾ ಅಗೋಚರವಾದ ನಂಬಿಕೆಯನ್ನ ಅರ್ಥಮಾಡಿಕೊಳ್ಳೋಕೆ ಮನುಷ್ಯನಿಗೆ ಅದನ್ನ ಹಂತ ಹಂತವಾಗಿ ಭೌತಿಕವಾಗಿ ಅನುಭವಿಸೋ ಅಗತ್ಯ ಇದೆ ಅನ್ನೋದಿದ್ರಿಂದ ಸ್ಪಷ್ಟವಾಗುತ್ತೆ. ಹೌದು. ಕೇವಲ ಕತೆ ಕೇಳಿದರೆ ಸಾಲ್ದು, ಆ ಕತೆಯ ಹೆಜ್ಜೆ ಗುರುತುಗಳಲ್ಲಿ ನಾವು ನಡೆಯಬೇಕು. ಆ ಭೌತಿಕ ಚಲನೆ ನಮ್ಮ ಆಂತರಿಕ ಅರಿವನ್ನ ಎಚ್ಚರಿಸುತ್ತೆ. ದೈಹಿಕವಾಗಿ ಹೆಜ್ಜೆ ಹಾಕೋದು ಮನುಷ್ಯನ ಮನಸ್ಸಿನಲ್ಲಿ ಆಗೋ ಗೊಂದಲಗಳನ್ನ ಪರಿಹರಿಸೋಕೆ ಇರೋ ಅತ್ಯಂತ ಹಳೆಯ ತಂತ್ರ. ಈ ನಿಲ್ದಾಣಗಳ ಪರಿಕಲ್ಪನೆ ಕೇವಲ ಒಂದು ಧರ್ಮಕ್ಕೆ ಸೀಮಿತವಾಗದೆ ಮನುಷ್ಯನ ಆಂತರಿಕ ಶೋಧನೆಯ ಒಂದು ಮಾದರಿಯಾಗಿ ನಿಲ್ಲುತ್ತೆ. ಇದು ನನ್ನ ಮನಸ್ಸಿನಲ್ಲಿ ಒಂದು ಹೊಸ ಯೋಚನೆಯನ್ನ, ಒಂದು ಕುತೂಹಲಕಾರಿ ಪ್ರಶ್ನೆಯನ್ನ ಹುಟ್ಟುಹಾಕ್ತಾ ಇದೆ.
ಏನು ಪ್ರಶ್ನೆ ಅದು? ಭೌತಿಕ ಚಲನೆ ಮತ್ತು ಈ ಹಂತದ ನಿಲ್ದಾಣಗಳು ಶತಮಾನಗಳ ಹಿಂದಿನ ಐತಿಹಾಸಿಕ ನೋವನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ನಮಗೆ ಇಷ್ಟೊಂದು ಸಹಾಯ ಮಾಡೋದಾದ್ರೆ ಇಂದಿನ ನಮ್ಮ ಆಧುನಿಕ ಸಮಸ್ಯೆಗಳಿಗೂ ನಾವು ಇಂಥದ್ದೇ ಪರಿಹಾರ ಕಂಡುಕೊಳ್ಳಬಹುದೇ? ಅಂದ್ರೆ ಇಂದಿನ ಸಮಸ್ಯೆಗಳು ಅಂದ್ರೆ ಯಾವುದು? ಒಮ್ಮೆ ಯೋಚಿಸಿ, ಹವಾಮಾನ ಬದಲಾವಣೆಯ ಆತಂಕ ಅಂದ್ರೆ ಕ್ಲೈಮೇಟ್ ಆಂಗ್ಸೈಟಿ ಅಥವಾ ತಂತ್ರಜ್ಞಾನ ಮತ್ತು ಪರದೆಗಳ ಮೇಲಿನ ನಮ್ಮ ಅತಿಯಾದ ಅವಲಂಬನೆಯಿಂದ ಉಂಟಾಗ್ತಾ ಇರೋ ಮಾನಸಿಕ ಒತ್ತಡ. ನಿಜ. ಇವುಗಳನ್ನ ಎದುರಿಸೋಕೆ, ಗುಣಪಡಿಸ್ಕೊಳ್ಳೋಕೆ ನಾವು ಇಂತಹದ್ದೇ ಹೊಸ ಹಂತದ ಧ್ಯಾನದ ಭೌತಿಕ ಹಾದಿಗಳನ್ನು ಸೃಷ್ಟಿಸಬಹುದೇ? ಉದಾಹರಣೆಗೆ ಹವಾಮಾನ ಬದಲಾವಣೆಯ ನಿಲ್ದಾಣಗಳು. ಓ ವಾವ್! ಇದು 1ನೇ ನಿಲ್ದಾಣ ಬಹುಶಃ ಬತ್ತಿಹೋದ ನದಿಯ ತಟದಲ್ಲಿರಬಹುದು. 2ನೇ ನಿಲ್ದಾಣ ಉರಿದು ಹೋದ ಕಾಡಿನ ಅಂಚಿನಲ್ಲಿರಬಹುದು. ಭವಿಷ್ಯದ ಪೀಳಿಗೆಗೆ ನಮ್ಮ ಈ ಕಾಲದ ನೋವನ್ನ ನಿವಾರಿಸಿಕೊಳ್ಳೋಕೆ ಇಂತಹ ಹೊಸ ನಿಲ್ದಾಣಗಳು ಸೃಷ್ಟಿಯಾಗಬಹುದೇ? ಇದು ನಿಜಕ್ಕೂ ಭವಿಷ್ಯದ ದೃಷ್ಟಿಯಿಂದ ಅತ್ಯಂತ ಪ್ರಚೋದನಾತ್ಮಕವಾದ ಚಿಂತನೆ. ಹಳೆಯ ತಂತ್ರಗಳನ್ನ ಹೊಸ ಸಮಸ್ಯೆಗಳಿಗೆ ಬಳಸಿಕೊಳ್ಳುವ ಸಾಧ್ಯತೆಗಳು ವಿಪುಲವಾಗಿವೆ. ಖಂಡಿತ. ಆ ಆಳವಾದ ಚಿಂತನೆಯನ್ನ ಹಾಗೆಯೇ ಉಳಿಸ್ಕೊಳ್ತಾ ಇಂದಿನ ಈ ಆಳವಾದ ವಿಶ್ಲೇಷಣೆಯನ್ನ ಇಲ್ಲಿಗೆ ಮುಕ್ತಾಯಗೊಳಿಸೋಣ. ಹೌದು, ಇದೊಂದು ಅದ್ಭುತವಾದ ಪ್ರಯಾಣ. ಈ ಸಂಕೀರ್ಣ ಮತ್ತು ಸುದೀರ್ಘವಾದ ಇತಿಹಾಸದ ಹಾದಿಯಲ್ಲಿ ನಮ್ಮೊಂದಿಗೆ ಹೆಜ್ಜೆ ಹಾಕಿದ್ದಕ್ಕಾಗಿ ಧನ್ಯವಾದಗಳು. ಯಾವುದಾದರೂ ವಿಷಯದ ಬಗ್ಗೆ ಹೀಗೆಯೇ ಆಳವಾಗಿ ಅರಿಯಲು ನೀವು ಬಯಸಿದ್ರೆ ನಿಮ್ಮ ಮೂಲಗಳನ್ನು ನಮಗೆ ಕಳುಹಿಸಲು ಮರೆಯದಿರಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಹೌದು, ಮುಂದಿನ ಆಳವಾದ ಅಧ್ಯಯನದಲ್ಲಿ ಮತ್ತೊಂದು ರೋಚಕ ವಿಷಯದೊಂದಿಗೆ ಭೇಟಿಯಾಗೋಣ.